ಸರಿಯಾಗಿ ನಿಲ್ಬೇಕು. ಕೊಡ್ತೀನಿ ಇಲ್ಲೇ ಗೊತ್ತಾಯ್ತಾ? ಇಲ್ಲೇ ಕೊಡ್ತೀನಿ. ಏನು ತಿಳ್ಕೊಂಡಿದ್ದೆ? ಹಾಂ ಏನೋ ನಿಮಗೆ ಜಾಸ್ತಿ ಸೊಕ್ಕಾಗಿದ್ದೆ ಮತ್ತೆ ಮತ್ತೆ ಏನಿದೆ ನಿಮಗೆ ಬಾಯಿ ನಿಮ್ಗೆ ಇದೆ ನೀವು ತೋರ್ಸ್ತಾ ಇದ್ದಕ್ಕೆ ನಿಮ್ಗೆ ಬಿಟ್ಟಿಲ್ಲ. ಈಗ ಬಾಲರಾಜ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಸಿಕ್ಕಿದ್ರೆ ಬರೋದು ಹೋಗೋದು ನಾವು ಇದು ನಿಲ್ಲಿಸ್ಬೇಕು. ಇವಾಗ ತೆಗಿ ಒಂದು ಏನಿದೆ, ಯಾರ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಎಲ್ಲಿಂದ ತಗೊಳ್ತಾನೆ, ಯಾರಿಗಾರು ಚೆಕ್ ಮಾಡಿದ್ರೆ ನಾವು ಕೇಸ್ ಹಾಕ್ಬಿಟ್ಟು ಲೋಫರ್ ಒಳಗಡೆ ಹಾಕಿವ್ನಿ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕಾರಾಗೃಹದ ಡಿಜಿಪಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಮೊದಲನೇ ದಿನವೇ ಅಲೋಕ್ ಕುಮಾರ್ ಅವರು ತಮ್ಮ ದಕ್ಷತೆಯನ್ನ ಮೆರೆದಿದ್ದಾರೆ. ಯಾಕಂದ್ರೆ ಜೈಲಿನಲ್ಲಿ, ಸೆಂಟ್ರಲ್ ಜೈಲಿನಲ್ಲಿ ಈ ಹಿಂದೆ ಉಗ್ರನಿಗೆ ಜೊತೆಯಲ್ಲಿ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಎನ್ನುವಂತ ಆ ಒಂದು ಆ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ವೈರಲ್ ಆದ ನಂತರ ಜನರಲ್ಲೆಲ್ಲ ಒಂದ್ ಕಡೆ ಸಾಮಾಜಿಕವಾಗಿ ವಿಶ್ವಾಸ ಕಳೆದುಕೊಳ್ಳುವ ಒಂದು ವಿಡಿಯೋ ಅಂತ ಹೇಳ್ಬೋದು. ಸಾಮಾಜಿಕವಾಗಿ ಕೆಟ್ಟ ಪರಿಣಾಮ ಬೀರುವಂತ ಒಂದು ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ಜೈಲಿನಲ್ಲಿ ಅಪರಾಧಿಗಳಿಗೆ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾರ ಎನ್ನುವಂತ ಅನುಮಾನ ಜನರಲ್ಲಿ ಮೂಡಿತ. ಆ ಎಲ್ಲ ಒಂದ್ ಕಡೆ ಇದೀಗ ಆ ಎಲ್ಲ ವ್ಯವಸ್ಥೆಗಳಿಗೂ, ಆ ಎಲ್ಲ ಕಳ್ಳಾಟಗಳಿಗೂ, ಗಾಂಜಾ, ಅಫೀಮು ಏನೆಲ್ಲ ಸಪ್ಲೈ ಆಗ್ತಾ ಇತ್ತು ಅಂತ ಹೇಳಿ ಆರೋಪ ಮಾಡ್ತಾರಲ್ಲ, ಸೊ ಹೇಳಲಾಗುತ್ತಲ್ಲ, ಅದೆಲ್ಲದಕ್ಕೂ ಕೂಡ ಇದೀಗ ಬ್ರೇಕ್ ಹಾಕೋದಕ್ಕೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಎಂಟ್ರಿ ಆಗಿದ್ದಾರೆ. ಅವರೇ ಅಲೋಕ್ ಕುಮಾರ್ ಅವರು. ಅಲೋಕ್ ಕುಮಾರ್ ಅವ್ರನ್ನ ಹೊಗಳುವಂತ ಅವಶ್ಯಕತೆ ಏನಿಲ್ಲ. ಏನು ಕೆಲವರು ಕಮೆಂಟ್ ಮಾಡ್ಬಿಡ್ತೀರಾ, ಹಾಗಾಗಿ ಈ ಒಂದು ಪದವನ್ನ ಬಳಕೆ ಮಾಡಿದ್ದು. ಈ ಹಿಂದೆ ಕೆಲ ಪೊಲೀಸ್ ಅಧಿಕಾರಿಗಳನ್ನ ನಾವು ತೆಗೆದುಕೊಂಡ್ರೆ ಅದೇ ಸಾಲಿನ ದಕ್ಷ ಅಧಿಕಾರಿಗಳ ಸಾಲಲ್ಲಿ ಅಲೋಕ್ ಕುಮಾರ್ ಸಾಹೇಬರು ಕೂಡ ಒಬ್ಬರಾಗಿರ್ತಾರೆ. ಯಾಕೆ ಅನ್ನೋದನ್ನ ನೋಡೋದಾದ್ರೆ, GA ಬಾವು ಅವರಾಗಿರ್ಬೋದು, ಅಥವಾ ಟೈಗರ್ ಅಶೋಕ್ ಕುಮಾರ್ ಅವರಾಗಿರ್ಬೋದು, ವೀರಪ್ಪನವರ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಅದ್ರ ಜೊತೆಯಲ್ಲಿ BK ಶಿವರಾಮ್ ಅಂತಹ ದಕ್ಷ ಅಧಿಕಾರಿ, SK ಉಮೇಶ್. ಇತ್ತೀಚೆಗೆ ನಾವು SK ಉಮೇಶ್ ಅವರು ಸಾಕಷ್ಟು ವಿಡಿಯೋಗಳನ್ನ, ಸುದ್ದಿಗಳನ್ನ ನೀವು ಕೂಡ ನೋಡಿರ್ತೀರಿ. ಇವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ, ಸಮಾಜಘಾತುಕರನ್ನ, ಕ್ರಿಮಿನಲ್ಸ್ಗಳನ್ನ, ಅಂಡರ್ ವರ್ಲ್ಡ್ ನಲ್ಲಿ ಇರ್ತಕ್ಕಂಥ ರೌಡಿಗಳನ್ನ ಮಟ್ಟ ಹಾಕಿ ಸಮಾಜದಲ್ಲಿ ಶಾಂತಿ ಸುಧಾರಣೆ ಆಗೋದಕ್ಕೆ ಇವ್ರದೇ ಆದಂತ ಒಂದು ಕೆಲವು ಬಾರಿ ಪ್ರಾಣದ ಅಂಗನ್ನು ತೊರೆದು ಸಾಕಷ್ಟು ಬಾರಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿರುವಂತ ನಿದರ್ಶನಗಳು ಸಾಕಷ್ಟಿದೆ. ಅಂತಹ ಸಾಲಿನಲ್ಲಿ ಮತ್ತೊಬ್ಬರು ದಕ್ಷ ಪೊಲೀಸ್ ಅಧಿಕಾರಿ ಈ ಹೊತ್ತಿಗೆ ಯಾರು ಸೇರ್ತಾರೆ ಅಂತ ಹೇಳಿದ್ರೆ, ಅದು ಘಂಟಾಘೋಷವಾಗಿ ಹೇಳ್ಬೋದು, ಅದು ಅಲೋಕ್ ಕುಮಾರ್ ಸಾಹೇಬ್ರು ಅಂತೇಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಅವರನ್ನು ಹೊಗಳಿಕೆ ಮಾಡುವಂತ ಮಾತಲ್ಲ. ಈ ವಿಡಿಯೋ ಒಮ್ಮೆ ನೋಡ್ಕೊಂಬನ್ನಿ, ಅದಾದ ನಂತರ ನಿಮ್ಗೆ ಗೊತ್ತಾಗುತ್ತೆ. ಸರಿಯಾಗಿ ನಿಲ್ಬೇಕು. ಕೊಡ್ತೀನಿ ಇಲ್ಲೇ ಗೊತ್ತಾಯ್ತಾ? ಇಲ್ಲೇ ಕೊಡ್ತೀನಿ. ಏನು ತಿಳ್ಕೊಂಡಿದ್ದೆ? ಹಾಂ ಏನೋ ನಿಮಗೆ ಜಾಸ್ತಿ ಸೊಕ್ಕಾಗಿದ್ದೆ ಮತ್ತೆ ಮತ್ತೆ ಏನಿದೆ ನಿಮಗೆ ಬಾಯಿ ನಿಮ್ಗೆ ಇದೆ ನೀವು ತೋರ್ಸ್ತಾ ಇದ್ದಕ್ಕೆ ನಿಮ್ಗೆ ಭಯ ಬಿಟ್ಟಿಲ್ಲ. ಈಗ ಬಾಲರಾಜ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ CCTV ಬರೋದು ಹೋಗೋದು ನಾವು ಇದು ನಿಲ್ಲಿಸ್ಬೇಕು. ಇವಾಗ ತೆಗಿ ಒಂದು ಏನಿದೆ, ಯಾರ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಎಲ್ಲಿಂದ ತಗೊಳ್ತಾನೆ, ಯಾರಿಗಾರು ಚೆಕ್ ಮಾಡಿದ್ರೆ ನಾವು ಕೇಸ್ ಹಾಕ್ಬಿಟ್ಟು. ನೋಡಿದ್ರಲ್ಲ ವಿಡಿಯೋನ? ಸೈಲೆಂಟ್ ಸುನೀಲು, ಕುಣಿಗಲ್ಗಿರಿ, ಮುಲಾಮ, ಜೊತೆಯಲ್ಲಿ ತನ್ವೀರ್ ಅಂತಹ ರೌಡಿಗಳು, ಕೆಲವರು ಆಕ್ಟಿವ್ ಆಗಿ, ಇನ್ನು ಶ್ರೀರಾಮ್ಪುರದ ಪ್ರಮುಖರು, ಶ್ರೀರಾಮ್ಪುರದ ಕೆಲ ರೌಡಿಗಳು, ಗಾಯತ್ರಿ ನಗರದ ರೌಡಿಗಳು, ಒಟ್ಟಾರೆ ಬೆಂಗಳೂರಿನ ಎಲ್ಲಾ ರೌಡಿಗಳನ್ನು ಅವತ್ತು ಕರೆಸಿ, ಅವತ್ತು ಡೇಟು ಬಹುಶಃ ಏಪ್ರಿಲ್ 13, 2019 ಇಸ್ವಿ, ಏಪ್ರಿಲ್ 13 ಅಥವಾ 14. ಸೊ ಈ ರೀತಿ ಹಿಂದೆ ಮುಂದೆ ಒಂದೆರಡು ದಿನ ವ್ಯತ್ಯಾಸ ಆಗಿರ್ಬೋದು. ಏಪ್ರಿಲ್ 13 ಅಂತ ಅನ್ಸುತ್ತೆ. ಅವತ್ತು ಅಲೋಕ್ ಕುಮಾರ್ ಅವರು CCBಗೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿ ಇವತ್ತು ಹೇಗೆ ಬೆಂಗಳೂರಿನ ಕಾರಾಗೃಹಕ್ಕೆ, ಸೆಂಟ್ರಲ್ ಜೈಲ್ಗೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಈ ಕೆಲ ಕಳೆಗಳನ್ನ ಕೀಳುವಂತ, ಕಿತ್ತೆಸೆದು ಒಂದು ಒಳ್ಳೆ ಒಂದು ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಹೇಗೆ ಪ್ರಯತ್ನ ಪಟ್ಟರಲ್ಲ, ಅದೇ ರೀತಿ ಅವತ್ತು CCBಗೆ ಅಲೋಕ್ ಕುಮಾರ್ ಸಾಹೇಬರು ಬಂದಂತ ಸಂದರ್ಭದಲ್ಲಿ ಇದೇ ರೀತಿ ಬೆಂಗಳೂರಿನಲ್ಲಿ ಯಾವುದು ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ರೌಡಿ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನ ಎಲ್ಲಾ ಅಷ್ಟು ರೌಡಿಗಳನ್ನ ಕರೆಸಿ ಪೆರೇಡ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕುಣಿಗಲ್ಗಿರಿಗೂ ಕರೆಸಿ ವಾರ್ನ್ ಮಾಡ್ತಾರೆ, ನೀನು ಕ್ರಿಕೆಟ್ ಬಿಟ್ಟಿಂಗ್ ನಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ ಅಂತೇಳಿ ವಾರ್ನ್ ಮಾಡ್ತಾರೆ. ಕುಣಿಗಲ್ಗಿರಿಗೆ ಹಾಕಿದಂತ ಆವಾಜ್ಗೆ ಸೈಲೆಂಟ್ ಆಗ್ತಾರೆ. ಅದಾದ ನಂತರ ಪಕ್ಕದಲ್ಲೇ ಇದ್ದಂತ ತನ್ವೀರ್ ಎಂತಹ ರೌಡಿ ಅಂದ್ರೆ ಒಂದ್ ಕಾಲದಲ್ಲಿ ಸೊ ಕೊತ್ವಾಲ್ ರಾಮಚಂದ್ರ, ಜೈರಾಜು, ಸೊ ಬೆಕ್ಕನ್ ರಾಜೇಂದ್ರ, ಈ ರೀತಿ
ಇನ್ನೂ ಒಂದಷ್ಟು ರೌಡಿಗಳ ಹೆಸರನ್ನ ಹೇಳೋದ್ ಬೇಡ, ಈಗ ಒಂದಷ್ಟು ಜನ ರೌಡಿಗಳು ಇದ್ದಾರೆ, ಅವ್ರಿಗೂ ಕೂಡ ಸಮಾಜದಲ್ಲಿ ಎಲ್ಲ ರೌಡಿ ಚಟುವಟಿಕೆಗಳನ್ನೆಲ್ಲ ಬಿಟ್ಟು ಸೈಲೆಂಟ್ ಆಗಿದ್ದಾರೆ. ಅವ್ರ ಹೆಸರುಗಳನ್ನ ಈಗ ತರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲವರು ಹೆಸರನ್ನ ಹೇಳಲಾಗ್ತಾ ಇಲ್ಲ. ಇನ್ನು ತನ್ವೀರ್ ಅವರು ಆಗಿರ್ಬೋದು ನೋಡಿ, ರೌಡಿ ಚಟುವಟಿಕೆಗಳನ್ನ ಅವತ್ತು ಯಾವ ಮಟ್ಟಿಗೆ ಅಬ್ಬರಿಸಿದ್ರು ಅಂದ್ರೆ, ಬಟ್ ಈಗ ನನಗೇನು ಗೊತ್ತಿಲ್ಲ ಎನ್ನುವಂತೆ ಅಮಾಯಕರಾಗಿ ನಿಂತಿರುವಂತ ಮುಲಾಮ್ ಅವರಾಗಿರ್ಬೋದು, ತನ್ವೀರ್ ಅವರಾಗಿರ್ಬೋದು. ಬಟ್ ಆದ್ರೆ ಅಲ್ಲಿ ಅವತ್ತು ಸೈಲೆಂಟ್ ಸುನಿಲ್ ಅವರು ಕೂಡ ಎಲ್ಲ ಒಂದ್ ಕಡೆ ಆವೇಶಕ್ಕೆ ಒಳಗಾಗಿ, ಸೊ ಅವತ್ತಾದಂತ ಘರ್ಷಣೆ ನೋಡಿ ಅವ್ರಿಗೆ ಒಂದ್ ರೀತಿ ಸಂಕಷ್ಟ ಆಯ್ತು. ಅಂದ್ರೆ ಯಾರೊಬ್ರಿಗೂ ಕೂಡ ಕೇರ್ ಮಾಡದೆ ರೌಡಿಗಳನ್ನ ಮಟ್ಟ ಹಾಕುವಂತ, ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡುವಂತ ಪ್ರಯತ್ನದ ಒಂದು ತಮ್ಮನ್ನ ತಾವು ಹೆಂಗ್ ತೊಡಸ್ಕೊಳ್ತಾರೆ ದಕ್ಷ ಅಧಿಕಾರಿಗಳಂತ ಯಾಕೆ ಅನ್ಸ್ಕೊಳ್ತಾರೆ ಅಂದ್ರೆ ಆ ವಿಡಿಯೋವನ್ನ ಪ್ಲೇ ಮಾಡೋದಕ್ಕೆ ಅದೇ ಕಾರಣ ಆಗಿತ್ತು. ಸೊ ಇನ್ನು ಸೈಲೆಂಟ್ ಸುನಿಲ್ ಇವಾಗ ಬಿಡಿ, ಅವರು ಸಾಮಾಜಿಕ ರಾಜಕೀಯ ಚಟುವಟಿಕೆಗಳಲ್ಲಿ ಅವರನ್ನ ಅವರು ತೋಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ರೌಡಿ ಚಟುವಟಿಕೆಗಳು ಅದೆಲ್ಲದಕ್ಕೂ ಕೂಡ ಅದೆಲ್ಲದ್ರಿಂದ ಕೂಡ ದೂರ ಉಳಿದಿರುವಂತದ್ದು. ಸೊ ಬಟ್ ಅವತ್ತು ಆದಂತ ಒಂದು ವಾರ್ನಿಂಗ್ ಇದೆಯಲ್ಲ, ಅದು ಬೇರೆ ಬೇರೆ ರೌಡಿಗಳಿಗೂ ಕೂಡ ಮುಂದೆ ಈ ಮೀಸೆ ಚಿಗುರದ ರೌಡಿಗಳು ಲಾಂಗ್ ಇಡ್ಕೊಂಡು ಅಬ್ಬರಿಸ್ತಾರಲ್ಲ, ಈ ಮಾಡಬಾರ್ದ ಸಮಾಜಘಾತುಕ ಕೆಲಸಗಳನ್ನ ಮಾಡ್ಕೊಂಡು. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಇಂಥವ್ರಿಗೆ ಎಚ್ಚರಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅಂತವ್ರಿಗೆ ದೊಡ್ಡ ರೀತಿಯಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಇನ್ನು ಅಲೋಕ್ ಕುಮಾರ್ ಅವರ ದಕ್ಷತೆಗೆ ಹಿಡಿದಂತ ಕನ್ನಡಿ ಅದು. ಸೊ ಎಲ್ಲಾ ರೌಡಿಗಳಿಗೂ ಒಂದ್ ರೀತಿ ಎಲ್ಲ ಒಂದ್ ಕಡೆ ವಾರ್ನ್ ಮಾಡಿದಂತೆ ಇತ್ತು. ಅದೇ ರೀತಿ ಇವತ್ತು ಕೂಡ ನಿನ್ನೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಸಾಕಷ್ಟು ಲೋಪದೋಷಗಳು, ಈ ಹಿಂದೆ ಆಗ್ಲೇ ಹೇಳಿದಾಗೆ ಉಗ್ರನಿಗೆ ಜೊತೆಯಲ್ಲಿ ಉಮೇಶ್ ರೆಡ್ಡಿಗೆ ನೀಡಿದಂತ ರಾಜಾತಿಥ್ಯ, ಆ ವಿಡಿಯೋ ವೈರಲ್ ಆಗುತ್ತೆ. ನಟ ಧನ್ವೀರ್ ಅವ್ರನ್ನು ಕರೆಸಿ ಕೂಡ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅದು ಕಾನೂನು ಪ್ರಕ್ರಿಯೆ, ಅದು ಕಾನೂನು ನೋಡ್ಕೊಳುತ್ತೆ. ಅದ್ರ ಬಗ್ಗೆ ಮಾತನಾಡೋದು, ಹೆಚ್ಚಿಗೆ ಮಾತನಾಡುವಂತ ಪ್ರಸ್ತುತ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಬಟ್ ನಿನ್ನೆ ಸೆಂಟ್ರಲ್ ಜೈಲ್ನ ಅಷ್ಟೂ ಜಾಗಗಳನ್ನ ಎಲ್ಲೆಲ್ಲ ಯಾವೆಲ್ಲ ಸಂದುಗೊಂದುಗಳಲ್ಲಿ ಈ ಗಾಂಜಾ, ಅಫೀಮು, ಮೊಬೈಲ್ಗಳು ಬರ್ಬೋದು, ಹೆಣ್ಣೆಗಳು ಸಪ್ಲೈ ಆಗ್ಬೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಒಬ್ಬ ಪೊಲೀಸ್ ದಕ್ಷ ಅಧಿಕಾರಿ ಇವಾಗ ಅಲೋಕ್ ಕುಮಾರ್ ಅವರು ಬಂದಿದ್ದಾರೆ. ಅಂತಹ ಎಲ್ಲಾ ಕೆಲಸಗಳಿಗೂ ಕೂಡ, ಅಂತಹ ಎಲ್ಲ ಅನೈತಿಕ ಕೆಲಸಗಳಿಗೂ ಕೂಡ ಇವಾಗ ಬ್ರೇಕ್ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಸೆಂಟ್ರಲ್ ಜೈಲ್ನ ಪ್ರತಿಯೊಂದು ಸೆಲ್ಗೂ ಕೂಡ ನಿನ್ನೆ ವಿಸಿಟ್ ಕೊಡ್ತಾರೆ, ಎಲ್ಲಾ ಬ್ಯಾರಕ್ಗಳಿಗೂ ಎಂಟ್ರಿ ಕೊಡ್ತಾರೆ. ಅಲ್ಲಿ ಏನೆಲ್ಲ ಲೋಪದೋಷಗಳಿದೆ, ಜೊತೆಯಲ್ಲಿ ಕೈದಿಗಳಿಗೆ, ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಏನಾದ್ರೂ ಮೂಲಭೂತ ಸೌಕರ್ಯಗಳಿದೆಯಾ ಅದ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತಾರೆ. ಅವರ ಮೂಲಭೂತ ಸೌಕರ್ಯ, ಅವರ ಊಟ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಕೂಡ ಆರೋಗ್ಯದ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಕೂಡ ಅಲ್ಲಿ ವಿಚಾರಣೆ ಮಾಡ್ತಾರೆ. ಅದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಪ್ರಮುಖವಾಗಿ ನಟ ದರ್ಶನ್ ಅವರ ಇದ್ದಂತ ಆ ಒಂದು ಸೆಲ್ಗೂ ಕೂಡ ನಿನ್ನೆ ಅಲೋಕ್ ಕುಮಾರ್ ಸಾಹೇಬರು ವಿಸಿಟ್ ಕೊಡ್ತಾರೆ. ಇಲ್ಲಿ ದರ್ಶನ್ ಅವರು ಈ ಹಿಂದೆ ದಯಾನಂದ್ ಅವರು ಕಮಿಷನರ್ ಆಗಿದ್ದಂತ ಸಂದರ್ಭದಲ್ಲಿ ದರ್ಶನ್ ಅವರದು ಆ ಒಂದು ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಇದೇ ಕಾರಾಗೃಹದ ಅಧಿಕಾರಿಯಾಗಿ ಬಡ್ತಿ ಪಡೆದಂತ ದಯಾನಂದ್ ಅವ್ರ ಮೇಲೆ ಕೂಡ ಇಲ್ಲ ಒಂದ್ ಕಡೆ ಆರೋಪಗಳ ಸುರಿಮಳೆ ಮಾಡಿರ್ತಾರೆ. ನನಗೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ಹಾಸಿಗೆ ಇಲ್ಲ, ದಿಂಬಿಲ್ಲ, ಟಿವಿ ಬೇಕು, ಈ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಎಲ್ಲ ಒಂದ್ ಕಡೆ ಆರೋಪಗಳನ್ನ ಮಾಡ್ತಾರೆ. ಅದಾದ ನಂತರ ಅದ್ರ ಜೊತೆಯಲ್ಲಿ ಈ ಇವ್ರಿಗೆ ರಾಜಾತಿಥ್ಯ ಸಿಕ್ಕಿತ್ತಲ್ಲ ಉಗ್ರನಿಗೆ, ಜೊತೆಯಲ್ಲಿ ಉಮೇಶ್ ರೆಡ್ಡಿ ಅಂತ ಅವ್ರಿಗೆ. ಸೊ ಹಂಗಾಗಿ ಇದು ದೊಡ್ಡ ಈ ಒಂದು ಘಟನೆ ದೊಡ್ಡದಾಗಿ ತಿರುವು ಪಡೆದುಕೊಳ್ಳುತ್ತೆ. ಇದನ್ನ ರಿಪೇರಿ ಮಾಡೋದಕ್ಕೆ ಅಂದ್ರೆ ಈ ಎಲ್ಲ ಅವ್ಯವಸ್ಥೆಗಳನ್ನ ಸರಿಪಡಿಸೋದಕ್ಕೆ ಇದೀಗ ಅಲೋಕ್ ಕುಮಾರ್ ಅಂತ ಒಬ್ಬ ದಕ್ಷ ಅಧಿಕಾರಿ ಬೇಕಾಗಿತ್ತು, ಅವರ ಎಂಟ್ರಿ ಆಗಿದೆ. ಇದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವ್ರನ್ನು ಕೂಡ ಅವರಿದ್ದಂತ ಆ ಸೆಲ್ಗೂ ಕೂಡ ಹೋಗಿ ಅವರನ್ನು ಕೂಡ ಮಾತನಾಡಿಸಿದ್ದಾರಂತೆ. ಏನಾದ್ರೂ ಏನಾದ್ರೂ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ದರ್ಶನ್ ನಿಮ್ಗೆ ಅಂತ ಹೇಳಿ ಕೂಡ ಮಾತನಾಡಿಸಿದ್ರು. ಇಲ್ಲ ಸರ್, ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಬಟ್ ದಯಾನಂದ್ ಅವರು ಇದ್ದಂತ ಸಂದರ್ಭದಲ್ಲಿ ಆರೋಪ ಮಾಡಿದ್ರು. ಅದು ಯಾವ ಉದ್ದೇಶದಿಂದ ಆರೋಪ ಮಾಡಿದ್ರು ಗೊತ್ತಿಲ್ಲ. ಬಟ್ ಈಗೇನಾದ್ರೂ ಅದಾದ ನಂತರ ಸರಿಪಡಿಸಿದಾರಾ ಅದು ಕೂಡ ಗೊತ್ತಿಲ್ಲ. ಬಟ್ ಈ ಅಲೋಕ್ ಕುಮಾರ್ ಸಾಹೇಬರು ಕೇಳದಂತ ಸಂದರ್ಭದಲ್ಲಿ ಇಲ್ಲ ಸರ್, ನನ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇಲ್ಲ, ನಾನು ತುಂಬಾ ಆರಾಮಾಗಿದ್ದೀನಿ, ಒಟ್ಟು 7 ಜನ ಆರೋಪಿಗಳೊಂದಿಗೆ ಸೊ ದರ್ಶನ್ ಅವರು ಇರುವಂತದ್ದು, ನಮ್ಗೆ ಯಾವುದೇ ರೀತಿಯ ಇಲ್ಲಿ ಸಮಸ್ಯೆ ಇಲ್ಲ, ಸೊ ಆರಾಮಾಗಿ ಇದ್ದೀನಿ ಎನ್ನುವಂತ ಮಾತುಗಳನ್ನು ಕೂಡ ಅಲ್ಲಿ ಹೇಳಿರುವಂತದ್ದು. ಇನ್ನು 17ನೇ ತಾರೀಕು ಕೋರ್ಟ್ ವಿಚಾರಣೆ ಕೂಡ ಇದೆ. ಸೊ ಅದಕ್ಕೂ ಕೂಡ ಅಟೆಂಡ್ ಆಗ್ತೀನಿ ಸರ್ ಅಂತ ಹೇಳಿ ಕೂಡ ವಿಚಾರಣೆ ಬಗ್ಗೆ ಕೂಡ ಅಂದ್ರೆ ಕೇಸ್ ಬಗ್ಗೆ ಅಲೋಕ್ ಕುಮಾರ್ ಸಾಹೇಬರು ವಿಚಾರಿಸಿದಂತ ಸಂದರ್ಭದಲ್ಲಿ 17ನೇ ತಾರೀಕು ವಿಚಾರಣೆ ಇದೆ. ಸೊ ವಿಚಾರಣೆ ಎದುರಿಸಬೇಕಾಗಿದೆ ಅಂತ ಕೂಡ ದರ್ಶನ್ ಅವರು ಮಾಹಿತಿ ಕೊಡ್ತಾರೆ. ಇನ್ನು ಅಲೋಕ್ ಕುಮಾರ್ ಅವರು ಬಂದಿದ್ದಾಯ್ತು. ಸೊ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು ಅಥವಾ ಗಾಂಜಾ, ಅಫೀಮು, ಈ ರೀತಿ ಡ್ರಿಂಕ್ಸ್ ಗಳು ಜೈಲಿಗೆ ಸಪ್ಲೈ ಆಗ್ತಾ ಇತ್ತು, ಮೊಬೈಲ್ಗಳು ಹೋಗ್ತಾ ಇತ್ತು, ಎಲ್ಲ ಆರೋಪಗಳಿಗೂ ಈ ಎಲ್ಲಾ ಚಟುವಟಿಕೆಗಳಿಗೂ ಕಡಿವಾಣ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಕೊಲೆ ಮಾಡಿರುವಂತ ಈ ಅಪರಾಧಿಗಳು ಇರ್ತಾರಲ್ಲ, ಅಂತವರು ಒಂದ್ ರೀತಿ ಅಮಾಯಕರಂತೆ ಇರ್ತಾರಂತೆ. ಅಂತಹ
ಕ್ರಿಮಿನಲ್ಸ್ಗಳಿಗೆ 100 ಜನ ಕ್ರಿಮಿನಲ್ಸ್ಗಳಿಗೆ ಒಬ್ಬ ಜೈಲಧಿಕಾರಿ ಅಂದ್ರೆ ಒಬ್ಬ ಜೈಲು ಸಿಬ್ಬಂದಿಯನ್ನ ನೇಮಕ ಮಾಡಿರ್ತಾರಂತೆ. ಸೊ ಅದು ಅಂತಹ ವ್ಯವಸ್ಥೆ ಕೂಡ ಇಲ್ಲಿ ಬದಲಾಗಬೇಕಾಗಿದೆ ಎನ್ನುವಂತ ಮಾತನ್ನು ಕೂಡ ಇಲ್ಲಿ ಅಲೋಕ್ ಕುಮಾರ್ ಸಾಹೇಬರು ಹೇಳಿರುವಂತದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಈ ಜೈಲಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ರೌಡಿಗಳನ್ನ ಮಟ್ಟ ಹಾಕುವಲ್ಲಿ ಇಂತಹ ದಕ್ಷ ಅಧಿಕಾರಿಗಳ ಪಾತ್ರದ ಕುರಿತಾಗಿರ್ಬೋದು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಇದು ಸಮಸ್ತ ಕನ್ನಡಿಗರ ಧ್ವನಿ.